ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂಥ ಪ್ರಯತ್ನವನ್ನು ರಾಜ್ಯದ ಉದ್ದಗಲದಿಂದ ಹಳ್ಳಿಗಳಿಂದ ನ್ಯೂಸ್ 18ನ ಈ ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಬಂದಿದ್ದೇವೆ. ಹೀಗೆ ರಾಜ್ಯಾದ್ಯಂತ ಓಡಾಡ್ತಿರಬೇಕಾದ್ರೆ ಜನರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕೇಳ್ತಾ ಇರುವಂಥ ಒಂದು ಪ್ರಮುಖ ಪ್ರಶ್ನೆ ಏನು ಅಂತಂದರೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಯಾವಾಗ ಅನ್ನೋದು. ಸ್ಥಳೀಯ ಆಡಳಿತ ಅನ್ನೋದು ನಮ್ಮ ಆಡಳಿತವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಆದರೆ ಜನಪ್ರತಿನಿಧಿಗಳಿಲ್ಲದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಹಾಗಿದ್ರೆ ಸ್ಥಳೀಯ ಚುನಾವಣೆಗಳ ಬಗ್ಗೆ ಜನರಿಗಿರುವಂಥ ಅಭಿಪ್ರಾಯವೇನು, ಜನಪ್ರತಿನಿಧಿಗಳಿಲ್ಲದೆ ಸ್ಥಳೀಯವಾಗಿ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಸ್ಥಳೀಯ ವಿವಿಧ ಪಕ್ಷಗಳ ಮುಖಂಡರ ಮತ್ತು ಕಾರ್ಯಕರ್ತರ ನಿಲುವೇನು ಅನ್ನೋದನ್ನ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18ನ ಪಂಚಾಯಿತಿ ಫೈಟ್ನಲ್ಲಿ ನಾವು ಕೇಳ್ತಾ ಹೋಗೋಣ. ಇವತ್ತಿನ ಪಂಚಾಯಿತಿ ಫೈಟ್ನಲ್ಲಿ ನಾವು ವಿಜಯನಗರ ಜಿಲ್ಲೆಯಲ್ಲಿದ್ದೀವಿ. ಬಹುಶಃ ಇಡೀ ರಾಜ್ಯದಲ್ಲಿರುವಂಥ ಜಿಲ್ಲೆಗಳ ಪೈಕಿ ವಿಜಯನಗರ ಈ ಒಂದು ವಿಚಾರವನ್ನು ಮಾತನಾಡೋದಕ್ಕೆ ಬಹಳ ಸೂಕ್ತವಾಗಿರುವಂಥ ಜಿಲ್ಲೆ ಮತ್ತು ಜಾಗ. ಯಾಕೆ ಅಂತಂದರೆ, ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಟ್ಟ ನಂತರ ಇದುವರೆಗೂ ಕೂಡ ಇಲ್ಲಿರುವಂಥ ಜನರು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ನೋಡಿಲ್ಲ. ಹಾಗಿದ್ರೆ ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೆ, ಕಾರ್ಯಕರ್ತರಿಗೆ, ರೈತರಿಗೆ, ಸಾಮಾನ್ಯ ಜನರಿಗೆ, ಶ್ರೀಸಾಮಾನ್ಯರಿಗೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಆಗ್ತಾ ಇರುವಂಥ ಅನಾನುಕೂಲತೆಯನ್ನು ಅನ್ನೋದನ್ನ ಕುದಿಲೆ ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ, ಜೊತೆಗೆ ಕಾಂಗ್ರೆಸ್ನ ಮುಖಂಡರುಗಳಿದ್ದಾರೆ, JDSನ ಮುಖಂಡರುಗಳಿದ್ದಾರೆ, ಜೊತೆಗೆ ನಮ್ಮ ರೈತರು ಕೂಡ ಇದ್ದಾರೆ, ಮತ್ತೆ ಸಾರ್ವಜನಿಕರು ಕೂಡ ಇದ್ದಾರೆ. ನೇರವಾಗಿ ನಾನು ಮೊದಲಿಗೆ ರೈತರನ್ನ ಮಾತಾಡಿಸ್ತೀನಿ. ಸರ್, ಚುನಾವಣೆ ಆಗಿಲ್ಲ 2.5-3 ವರ್ಷದಿಂದ. ಸೊ ಇದರಿಂದ ಏನೇನು ಸಮಸ್ಯೆಗಳು ನಿಮಗೆ ಅಂತ, ಪ್ರಮುಖವಾಗಿ ರೈತರಿಗೆ ಆಗ್ತಿರುವಂಥ ಸಮಸ್ಯೆಗಳೇನು ಅಂತ? ಸರ್, ಈಗ ಮೊದಲಿಗೆ ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿಲಿಂದನೇ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಬರೋದು. ಕಾರಣ ಏನಪ್ಪ ಅಂದರೆ, ತಳಮಟ್ಟದಿಂದ ಬರಬೇಕಾದ್ರೆ ಎಲ್ಲ ಒಂದು ಕಾಂಗ್ರೆಸ್ನವರಾಗಿರ್ಬೋದು, BJP ಆಗಿರ್ಬೋದು, JDSನವರಾಗಿರ್ಬೋದು. ಬಟ್ ಅಲ್ಲಿಂದ ಪ್ರಾರಂಭ ಆದರೆ ಇದು ಕೋಕಾಟ ಇದ್ದಂಗೆ ಒಂದು ರಾಜಕೀಯ ಅನ್ನೋದು. ಸ್ಥಳೀಕರನ್ನ ಆ ಕಾಂಗ್ರೆಸ್ ಕಾರ್ಯಕರ್ತರು, ಆ BJP ಕಾರ್ಯಕರ್ತರು ಉರಿದು ಮುಗಿಸ್ತಾರೆ. ಅಲ್ಲಿಂದ ಅವರ ಓಟುಗಳನ್ನು ಉಪಯೋಗ ಮಾಡ್ಕೊಂತಾರೆ. ಒಂದು. ಎರಡನೇದಾಗಿ, ಪ್ರತಿಯೊಬ್ಬ ಗ್ರಾಮ ಪಂಚಾಯತಿಲಿಂದ ತಾಲೂಕ್ ಪಂಚಾಯತಿವರೆಗೆ ಬರಬೇಕಪ್ಪ ಅಂದರೆ ಇದು ಅವಶ್ಯಕತೆ ಇದೆ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆ ಪಂಚಾಯತಿಲಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಹೇಳ್ತಾನೆ, ಆಮೇಲೆ ಆ ಪಂಚಾಯತಿಯಲ್ಲಿರ್ತಕ್ಕಂಥ ಇನ್ನೊಬ್ಬ ಅಧ್ಯಕ್ಷ ಹೇಳ್ತಾನೆ, ಮತ್ತು ಶಾಸಕರಿಗೆ ಇಲ್ಲಿ ಯಾರಾಗಿರ್ತಾರೋ ಅವರಿಗೆ ಅದು ಹೇಳ್ತಾರೆ. ಅಲ್ಲಿಂದ ಕೆಲಸಗಳು ಪ್ರಾರಂಭ ಆಗೋಕ್ಕೆ ಸಾಧ್ಯತೆ ಇರ್ತದೆ ಅಂತ ನನ್ನ ಅಭಿಪ್ರಾಯ ಸರ್. ಅದ್ರ ಜೊತೆಗೆ ನಾವು ಕೇಳೋದಾದರೆ ರೈತರ ಬಗ್ಗೆ, ಇವತ್ತು ಪ್ರತಿಯೊಂದು ಪ್ರತಿಯೊಬ್ಬ ರಾಜಕಾರಣಿಗೆ ಒಬ್ಬ ರೈತ ಬೇಕು, ಕೂಲಿ ಕಾರ್ಮಿಕ ಬೇಕು, ಪ್ರತಿಯೊಬ್ಬರು ಬೇಕು ಓಟ್ ಹಾಕ್ಲಿಕ್ಕೆ ಮಾತ್ರ. ಆದರೆ ಓಟ್ ಹಾಕಿದ ಮೇಲೆ ನಮ್ಮ ಕುಂದುಕೊರತೆಗಳ ಬಗ್ಗೆ ಇವತ್ತು ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ಓಟೆ ಹಾಕಕ್ಕೆ ಒಂದು ಚುನಾವಣೆ ನಡೀತಾ ಇಲ್ವಲ್ಲ, ಓಟ್ ಎಲ್ಲಿಗೆ ಹಾಕೋಣ ನಾವು? ಹಾಕಕ್ಕೆ ಬೇಕು. ಆಗಿನ ಸಂದರ್ಭ ಬರ್ತಾರ ರೈತರ ಬಗ್ಗೆ, ಮತ್ತು ನಿಮಗೆ ಇದು ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಅಂತ ಹೇಳ್ತಾರ, ಯಾರ ಪಡಿಗೆ ಅವ್ರು ಹೋಗ್ಬಿಡ್ತಾರೆ. ಇಲ್ಲಿ ಹಿಂದೆ ವಿಜಯನಗರ ಜಿಲ್ಲೆಯಲ್ಲಿ ಅಂದ್ರೆ ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದಾಗ ನಮ್ಮ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು. ಅದು ಕೂಡ ನಮಗೆ ಸ್ವಲ್ಪ ದುರಂತ ಆಗಿದೆ. ಅದು ಕೂಡ ನಮಗೆ ಬೇಕಾಗಿದೆ. ಯಾಕಂದ್ರೆ ನಾವು ಯಾರಿಗೆ ಹೇಳೋಣ? MLAಗೆ ಹೇಳ್ಬೇಕಾ, MP ಗೆ ಹೇಳ್ಬೇಕಾ? ಕೈಗೆ ಸಿಗೋಲ್ದಲ್ಲ ಸರ್. ಯಾರಿಗೆ ಹೇಳ್ಬೇಕಂದ್ರೆ, ಒಂದು ಮೆಂಬರ್ ಇದ್ರೆ ನಾವು ಮೆಂಬರ್ಗೆ ಹೇಳ್ಬೋದು. ಅದು TPನೋ ZPನೋ ಗ್ರಾಮ ಪಂಚಾಯತಿದಲ್ಲಿ ಇದ್ದಾರೆ, 3-4 ತಿಂಗಳಿಗೆ ಮುಗಿದೋಗುತ್ತೆ ಅದು ಅವಧಿ. ZP TP ಮೆಂಬರ್ ಇಲ್ಲದೆ ಜನರಿಗೆ ನೋಡಿ ಎಂತೆಲ್ಲ ಸಮಸ್ಯೆ ಅನ್ನೋದು. ಈಗ ಏನಾಗಿದೆ, 2021ರಿಂದ ಈ ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾಗಿತ್ತು. ಎದಕ್ಕಂತಂದ್ರೆ, ಇವತ್ತು ಗ್ರಾಮೀಣಾಭಿವೃದ್ಧಿ ಅನ್ನೋದು ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಸರ್ಕಾರದ ಒಂದು ದೊಡ್ಡ ಭಾಗ. ಇಲ್ಲಿವರೆಗೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಅಧಿಕಾರಿಗಳು ನೇರವಾಗಿ ಜನರ ಹತ್ರ ಹೋಗ್ತಕ್ಕಂಥದ್ದಾಗಿಲ್ಲ. ಯಾಕೆ ಅಂತಂದ್ರೆ, ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ದು ಏನಿದೆ, ಚುನಾಯಿತ ಪ್ರತಿನಿಧಿಗಳ ಮೂಲಕ ಒಂದು ಗ್ರಾಮೀಣವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತು ಅಧಿಕಾರಿಗಳನ್ನು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಒಂದು ಅಡಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ. ಇಲ್ಲಿ ಏನಾಗ್ಬಿಟ್ಟಿದೆ, ಇಲ್ಲಿ ಕೇವಲ ರಾಜಕೀಯ. ಇವತ್ತಿನ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಸಂಪೂರ್ಣವಾಗಿ ಒಂದು ತನ್ನ ಒಂದು ಇದನ್ನ ಚಾಲನೆಯನ್ನು ಬಂದ್ ಮಾಡಿಬಿಟ್ಟಿದೆ. ಅವ್ರಿಗೆ ಮೇನ್ ಬೇಕಾಗಿರ್ತಕ್ಕಂಥ ತಮ್ಮ ಸ್ವಾರ್ಥ ಅಷ್ಟೇ. ಈ ಗ್ರಾಮೀಣ ಭಾಗದಲ್ಲಿ ಏನು ಬೆನಿಫಿಟ್ ಇದೆ ಅವರಿಗೆ,
ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ನಾವು ಅಲ್ಲಿ ಏನು ಇದು ಮಾಡಬೇಕು. ಈಗ ನೋಡಿ, ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಅಂತ ಇದೆ. ನಗರ ಪ್ರದೇಶದಲ್ಲಿ ಕಾಲಕ್ಕೂ ಸಕಾಲಕ್ಕೂ ಆಗಿರ್ತಕ್ಕಂಥ ಎಲ್ಲಾ ವಿದ್ಯಮಾನಗಳು ನಡೀತಾ ಇದಾವೆ. ಅದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಶಿಕ್ಷಣ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ. ಆಮೇಲೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಬರ್ತಕ್ಕಂಥ ಕೃಷಿ ಪಶು ಸಂಗೋಪನೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಇವೆಲ್ಲ ಕೂಡ ಸಂಪೂರ್ಣವಾಗಿ ನಿಂತ್ಕೊಂಡು ಹೋಗ್ಬಿಟ್ಟಿದಾವೆ. ಈ ಒಂದು ಸಮಸ್ಯೆಯನ್ನು ಯಾರು ಎತ್ತಿ ಹಿಡಿಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣ 2021 ನೀವೇ ಇದ್ರಲ್ಲ ಅಧಿಕಾರದಲ್ಲಿ, ನೀವು ಮಾಡಬೇಕಿತ್ತಲ್ಲ, ನೀವು ಮಾಡಿಲ್ವಲ್ಲ. ನೀವೀಗ ಮಾಡದೆ ಅವ್ರ ಮೇಲೆ ಹೇಳ್ಬಿಟ್ರೆ 2021ರಲ್ಲಿ ಆಲ್ರೆಡಿ ನಾವ್ ಏನ್ ಮಾಡಿದ್ವಿ, ನೋಟಿಫಿಕೇಶನ್ ಜಾರಿ ಮಾಡಿದ್ವಿ. 2021ರಲ್ಲಿ ಏನಾಯ್ತು, ಕೋರ್ಟ್ ರಿಸರ್ವೇಶನ್ ಸಂಬಂಧಪಟ್ಟಂತೆ ಕೋರ್ಟ್ ಏನ್ ಮಾಡಿತ್ತು, ಆ ರಿಸರ್ವೇಶನ್ ಸಂಬಂಧಪಟ್ಟಂತೆ ಕೆಲವು ರಿಟ್ಟು ಹೋದ್ರು. ಈ ಸಂಬಂಧಪಟ್ಟಂತೆ ಅದು ಕೋರ್ಟ್ ಅಲ್ಲಿ ಇತ್ತು. ನಾವು ಕೋರ್ಟ್ ಅಲ್ಲಿ ಇದ್ದಾಗ ಕೂಡ ಅದ್ರ ಚುನಾವಣೆ ನಡೆಸಬೇಕು ಅಂತ ಹೇಳಿದಿತ್ತು. ಕಾಂಗ್ರೆಸ್ ಅವ್ರನ್ನು ಕೇಳಿದ್ರೆ ಅವರು ಹಂಗೆ ಅಂತಾರೆ, ಕೋರ್ಟ್ ಅಲ್ಲಿ ಇದೆ ಅಂತ. ನೀವಿಬ್ರು ಕಿತಾಡ್ಕೊಳ್ಳಿ, ಜನಸಾಮಾನ್ಯರು ರೈತರು ಏನ್ ಮಾಡ್ಬೇಕು ಅಂತ. ಈಗ ಹೈಕೋರ್ಟ್ ಇದೆಯಲ್ಲ, ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆಯಲ್ಲ, ಚುನಾವಣೆ ಮಾಡಿ ಅಂತ ಆಲ್ರೆಡಿ ಈಗ ಸುಮಾರು 4-5 ತಿಂಗಳಾಯ್ತು ಸರ್ಕಾರಕ್ಕೆ ಚಾಟಿ ಬೀಸಿದೆ, ನೀವು ಮಾಡಿ ಚುನಾವಣೆಯನ್ನು ಮಾಡಿ ಅಂತೇಳಿ. ಇಲ್ಲಿವರೆಗೂ ಕೂಡ ಯಾಕೆ ಇದಾಗ್ತಾ ಇಲ್ಲ? ಅವ್ರಿಗೂ ನಾಟಲ್ಲ. ಇವ್ರನ್ನೇ ಕೇಳಬೇಕು. ಇವರು ಈಗ ಅವ್ರ ಕಡೆ ಇದಾರೆ, ಒಂದ್ ಸ್ವಲ್ಪ ಹೇಳಿ. ಇಲ್ಲ, ಯಾವ ಕಡೆ ಇದ್ರೂ ನಾವು ಜಾತ್ಯತೀತವಾಗಿ ಪ್ರಾದೇಶಿಕ ಬಗ್ಗೆ ಒಲವು ಕೊಡುವಂತವ್ರು. ಇವತ್ತು ರಾಜಕಾರಣ ಬೇರೆ ಇರಬಹುದು, ಹೊಂದಾಣಿಕೆಗಳು ಬೇರೆ ಇರಬಹುದು. ಏನು ಗಾಂಧಿಯವರ ಕನಸಾಗಿತ್ತು ಗ್ರಾಮಾಡಳಿತ, ಆ ಕನಸನ್ನ ಇವತ್ತು ಈ ಪಕ್ಷಗಳು ಏನಿದಾವೆ ಮುಚ್ಚುವಂತ ಕೆಲಸ ಮಾಡ್ತಾ ಇದಾವೆ. ಈ ರಾಷ್ಟ್ರೀಯ ಪಕ್ಷಗಳು ತಮ್ಮ ಸ್ವಾರ್ಥ ಬೇಳೆ ಬೇಯಿಸ್ಕೊಳ್ಳೋಕಂತ ಮಾಡ್ತಿರುವಂತ ಈ ನಾಟಕಗಳು ಏನು ಡೊಂಬರಾಟ ಇದಾವಲ್ಲ, ಇದಕ್ಕೆ ಜನಗಳು ಬಲಿ ಆಗ್ತಾ ಇದಾರೆ ಅಷ್ಟೇ. ಈ ಒಂದು ಕೆಲಸ ಮಾಡಬೇಕು ಈ ರಾಷ್ಟ್ರೀಯ ಪಕ್ಷಗಳು. ಇದನ್ನ ಸಮೇತ ಹೇಗೆ ನಾವು ಇವೆಲ್ಲ ಇದಕ್ಕೆ ನಾಮಿನೇಟ್ ಮಾಡ್ತಾರೆ, ಅದೇ ರೀತಿ ನಾಮಿನೇಟ್ ಮಾಡಬೇಕು. ಇದನ್ನು ಇವು ಪಕ್ಷಗಳು ಚುನಾವಣೆ ಮಾಡೋದೇ ಬೇಡ, ನಾಮಿನೇಟ್ ಮಾಡೋದು ಉತ್ತಮ ಅನ್ಸುತ್ತೆ. ಹೆಂಗೂ ನಡೀತಾರೋ ಕಮಿಷನ್ ಸರ್ಕಾರಗಳು. ಈಗ ಇನ್ನೊಬ್ಬ ಕಮಿಷನ್ ಅಭ್ಯರ್ಥಿ ಬೇಕು, ಅದಕ್ಕೆ ಗೆದ್ದು ಬರೋನು ಸಮೇತ ಕಮಿಷನ್ಗೆ ಬರ್ತಾವನೆ. ಈಗ ಅದನ್ನ ಬಿಟ್ಟು ಬೇರೆಯವ್ರು ಬರ್ತಾರೆ. ಹಾಗಾಗಿ ಬಹಿರಂಗವಾಗ್ಬಿಟ್ಟು ಇವರು ಪಕ್ಷಗಳು ಒಂದು ಹರಾಜ್ ಕೂಗ್ಬಿಡಿ, ಅಭ್ಯರ್ಥಿಗೆ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಹರಾಜ್ ಕರ್ಬಿಟ್ಟು ಇವ್ರು ಬೇಕಾಗಿರೋರನ್ನ ನಾಮಿನೇಟ್ ಮಾಡ್ಬಿಟ್ಟು ಪಕ್ಷಗಳು ನಡ್ಸ್ಕೊಂಡು ಹೋಗ್ಬಿಡಿ. ಇನ್ನೇನಿದೆ? ಅಸಲಿಯಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಸಮಸ್ಯೆ ಏನು ಸರ್, ಜನಸಾಮಾನ್ಯರಿಗೆ, ರೈತರಿಗೆ? ಸರ್, ಈಗ ಬಿಜೆಪಿ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಅವರ ಲಾಭಕ್ಕಷ್ಟ ಅದಕ್ಕೋಸ್ಕರ ಅವ್ರು ಮಾಡೋದು ಕೆಲಸ. ಅದು ಬಿಟ್ಟರೆ ಮತ್ತೇನು ಮಾಡಲ್ಲ ಅವರು. ನಮಗೆ ಅವ್ರಿಗೇನಪ್ಪ ಓಟ್ ಬೇಕನ್ನೋ ಸಲುವಾಗಿ. ಸರಿ ಸರ್, ಅದೆಲ್ಲ ಆಯ್ತು. ನಿಮ್ಮ ಗ್ರಾಮೀಣ ಭಾಗದಲ್ಲಿ ನಿಮ್ಗೆ ಆಗ್ತಾ ಇರುವಂತ ಸಮಸ್ಯೆ ಏನು? ಕುಡಿಯೋಕ್ ನೀರಿಲ್ಲ, ಸರಿಯಾಗಿ ಕೃಷಿಗೆ ವಿದ್ಯುತ್ ಸಿಗ್ತಾ ಇಲ್ಲ, ಜನಸಾಮಾನ್ಯರು ಒಂದು ಖಾತಾ ಮಾಡಿಸಬೇಕು ಅಂತಂದ್ರೆ ಪಂಚಾಯತಿ ಅಥವಾ ಸಂಬಂಧಪಟ್ಟ ಕಚೇರಿಗೆ ಹೋಗಿ ಟೇಬಲ್ ಕೆಳಗಡೆ ಇಷ್ಟು ಕೊಡಬೇಕು. ಒಂದು MLA ಮಾತಾಡ್ಸಕ್ಕಾಗತ್ತ? ಹೋಗ್ಲಿ ಬಿಡಿ, ಈಗ MLA ಇರ್ತಾರ, ಕ್ಷೇತ್ರದಲ್ಲೇ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಆದಷ್ಟು ಬೇಗ ಇವು ಜಿಲ್ಲಾ ಪಂಚಾಯತ್ ಮತ್ತೆ ಗ್ರಾಮೀಣ ಇದೇನಿದೆಯಲ್ಲ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂತೀನಿ ನಾನು. ಆಮೇಲೆ ಈಗ ಮೇಲಾಗಿ ಗ್ರಾಮೀಣ ಭಾಗಕ್ಕೆ ಅಲ್ಲೆಲ್ಲ ಹೊಲ ಗದ್ದೆ ಅಲ್ಲೇ ಇರೋದು. ಸಿಟಿ ಲಿಮಿಟ್ಸಲ್ಲಿ ಬರಲ್ಲ ಹೊಲ ಗದ್ದೆಗಳು. ಸಕ್ಕರೆ ಕಾರ್ಖಾನೆ ಏನು ನಮಗೆ ಹಿಂದೆ ಇದ್ದ ಬಿಜೆಪಿ ಸರ್ಕಾರ, ನಾವು ಗೆದ್ದ ತಕ್ಷಣ ನಾವು ಸಕ್ಕರೆ ಕಾರ್ಖಾನೆ ಮಾಡ್ತೀವಿ ಅಂತೇಳಿ ನಮ್ಮ ಅನಂತ್ ಸಿಂಗ್ ಸಾಹೇಬ್ರು ಹೇಳಿದರು. ಅದೇನಪ್ಪ, ಈಗ ಎಲೆಕ್ಷನ್ಗೆ ಗೆಲ್ಲೋ ಸಲುವಾಗಿ ಅವರು ಹೇಳಿದರು. తర్వాత ಇವ್ರು ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು, ನಾವು ಗೆದ್ದು 2 ತಿಂಗಳಲ್ಲಿ ನಾವು ಇದು ಸಕ್ಕರೆ ಕಾರ್ಖಾನೆ ಆಗ್ತೀವಿ ಅಂತ ಹೇಳಿದ್ರು. ಆದ್ರೆ ಎಲ್ಲಿ ಸಿಗ್ತಾರೆ? ಒಂದು ಕುಡಿಯೋಕ್ ನೀರು ಬಂದಿಲ್ಲ ಅಂದ್ರೆ, ಒಂದು ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಬೀಳಬೇಕು ಗ್ರಾಮೀಣ ಭಾಗದಲ್ಲಿ, ಅಷ್ಟು ಕಷ್ಟ ಜನರು ಬೀಳ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಅಂತಂದ್ರೆ ZP ಅಥವಾ TP ಸ್ಥಳೀಯವಾಗಿ ಜನಪ್ರತಿನಿಧಿಗಳಿದ್ರೆ ಒಂದಿಷ್ಟು ಕೆಲಸಗಳ ಕಾರ್ಯಗಳು ಅವರಿಂದ ಜನರು ಮಾಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೂ ಕೂಡ ಅವಕಾಶ ಇಲ್ಲ. ಈಗ ಒಂದು ಬಹಳ ಸ್ಪಷ್ಟ ಸರ್, ಏನಂದ್ರೆ ಕಾಂಗ್ರೆಸ್ ಮತ್ತೆ BJP JDSಗೆ ಅಧಿಕಾರ ಕೇಂದ್ರೀಕರಣ ಇರಬೇಕಂತ ಹೇಳ್ತಾರೆ. ಅವರು ಜನರ ಒಳಗಡೆ ಅಧಿಕಾರ ವಿಕೇಂದ್ರೀಕರಣ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, BJP ಅವರು ಕಾಂಗ್ರೆಸ್ ಮೇಲೆ ಹೇಳ್ತಾರೆ, ಕಾಂಗ್ರೆಸ್ ಅವರು BJP ಮೇಲೆ ಹೇಳ್ತಾರೆ. ಬಟ್ ನಿಜವಾಗ್ಲೂ ಜನಸಾಮಾನ್ಯರು ಇವತ್ತು ಹಳ್ಳಿ ಭಾಗದೊಳಗೆ ಭಾಳ ಮುಖ್ಯವಾಗಿ ಇವತ್ತು ನರೇಗಾ ಸರಿಗೆ ಅಪ್ಲೈ ಆಗ್ತಾ ಇಲ್ಲ, ಸರಿಗೆ ಕೂಲಿ ಸಿಗ್ತಾ ಇಲ್ಲ, ನೀರಿನ ಸಮಸ್ಯೆಗಳಿದ್ದಾವೆ, ಕೆರೆಗಳು ಹೂಳೆತ್ತಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ. ಆದರೆ ಈ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ಹಳ್ಳಿಲಿಂದ ಒಬ್ಬ ಗ್ರಾಮೀಣದಲ್ಲಿರುವಂಥ ಒಬ್ಬ ರೈತ MLA ಕಾಣಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ BJP, ಕಾಂಗ್ರೆಸ್, JDS ಸಂಪೂರ್ಣವಾಗಿ ತಮ್ಮ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಮೂಲ ಉದ್ದೇಶ ಏನು ಗೊತ್ತಾ? ಈಗ ಮೊನ್ನೆ ಬೆಂಗಳೂರಿನ ನಮ್ಮ ಇದರಲ್ಲಿ ನಡೀತು ಒಂದು ರೈತರ ಹೋರಾಟ, ದೇವನಹಳ್ಳಿ ಇದೊಳಗಡೆ. ಇವತ್ತು ನಮಗೆಲ್ಲ ಗೊತ್ತಿರಬೇಕು, ಹಳ್ಳಿ ಒಳಗಡೆ ಏನಾದರೂ ಭೂಮಿಯನ್ನು ತಗೋಬೇಕಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ, ಅಲ್ಲಿರುವಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳೆಲ್ಲ ರೆಸಲ್ಯೂಷನ್ ಪಾಸ್ ಮಾಡಬೇಕಾದ ಇವಿದ್ರೆ ಅಲ್ವಾ. ಈಗ ಹಳ್ಳಿ ಒಳಗಡೆ ಯಾವುದೇ ರಾಜಕಾರಣ ಇಲ್ಲ, ಆದರೆ ಕನಿಷ್ಠ ರೈತರ ಮಗ ರೈತ ಆದರೂ ಹೋಗಿ ಅಲ್ಲಿ ಪಂಚಾಯತ್ ಒಳಗಡೆ ಕುಂದಿರ್ತಾನೆ. ಅವನು ನಮ್ಮ ಭೂಮಿಗಳನ್ನು ನಾವು ಕೊಡೋದಿಲ್ಲ ಇಂಡಸ್ಟ್ರಿಗೆ ಅಂತ ಹೇಳ್ತಾನೆ. ಈಗ ಏನು ಹೇಳ್ತಾ ಇದ್ದಾರೆ, ಈಗ ಮೀಸಲಾತಿ ಪ್ರಶ್ನೆ ಹೇಳ್ತಾರೆ. ಯಾಕೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೀಸಲಾತಿಗಳನ್ನು ಇದು ಮಾಡ್ಬೇಕಾದ್ರೆ ಭಾಳ ಎಮರ್ಜೆನ್ಸಿಗೆ 24 ಗಂಟೆದೊಳಗೆ ಡಿಕ್ಲೇರ್ ಮಾಡ್ಕೊಂಬಿಡ್ತಾರೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೀಸಲಾತಿಗಳನ್ನು ಇದು ಮಾಡಲಿಕ್ಕೆ ಸರಿಯಾಗೋದಿಲ್ವಾ?
ಯಾಕೆ ಆಗೋದಿಲ್ಲ? ಯಾಕಂದರೆ ಬೇಕಾಗಿಲ್ಲ. ಇವತ್ತು ಸಂಪೂರ್ಣ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡಲಿಕ್ಕೆ ಕೇಂದ್ರೀಕರಣದ ಅಧಿಕಾರವನ್ನು ಕೇಂದ್ರೀಕರಿಸೋದು. ಈಗ ಮೇಲೆ ಮೋದಿಯವರು ಕೇಂದ್ರೀಕರಿಸಿದ್ದಾರೆ, ಈಗ ರಾಜ್ಯ ಸರ್ಕಾರ ಕೇಂದ್ರೀಕರಿಸ್ತಾ ಇದೆ. ಜನಸಾಮಾನ್ಯರ, ರೈತರ, ಬಡ ಕಷ್ಟ ಕೂಲಿಕಾರರ ಸಮಸ್ಯೆಗಳು ಇವ್ರಿಗೆ ಬೇಕಾಗಿಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದೇನೆಂದರೆ CPMಲಿಂದ ಒಂದು ಜನರು ಇದಕ್ಕೆ ಪರಿಹಾರ ಹುಡುಕಬೇಕು ಹೊರತು ರಾಜಕಾರಣಿಗಳನ್ನು ನಾವು ಕಾಯ್ಕೊಂತ ಕುಂತ್ರೆ ಆಗೋದಿಲ್ಲ. ನಮಗೆ ಚುನಾವಣೆಗಳು ಬೇಕು, ಚುನಾವಣೆಗಳಲ್ಲಿ ನಮ್ಮ ಪರವಾಗಿ ಮಾತಾಡೋಂಥವ್ರು ಬೇಕಮ್ಮ ಕಾರಣಕ್ಕೆ ನಾವು ಹೋರಾಟಗಳನ್ನು ಸ್ಟಾರ್ಟ್ ಮಾಡ್ಬೇಕಂತ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ ಈ 3 ಟೈರ್ ಅಡ್ಮಿನಿಸ್ಟ್ರೇಷನ್ ತರಬೇಕು ಅಂದ್ರೆ ಕಾಂಗ್ರೆಸ್ ಅವರ ಪಾತ್ರ ಬಹಳ ದೊಡ್ಡದಿದೆ ಇಡೀ ದೇಶದಾದ್ಯಂತ. ನಾನು ಈಗ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ರೈತರ ಒಂದು ವಿಷಯದಲ್ಲಿ ಒಂದು 2-3 ಅಂಶಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಈ ವಿಷಯದಲ್ಲಿ ಬಂದಾಗ ಸರ್ಕಾರಕ್ಕೆ ಚಾಟಿಯಾಗಿ ಹೈಕೋರ್ಟು ಚುನಾವಣೆ ಅಧಿಕಾರಿಗಳಿಗೆ ಮೇ ತಿಂಗಳಲ್ಲಿ ವರದಿ ತಗೊಂಡು ಚುನಾವಣೆ ನಡೆಸಬೇಕಂತ ಒಂದು ವರದಿ ಕೊಡ್ತು. ವರದಿ ಕೇಳಿತ್ತು, ಚುನಾವಣಾ ಆಯೋಗ ಸರ್ಕಾರಕ್ಕೆ ವರದಿ ಕೊಡ್ತು. ಈಗ ನಮ್ಮ ಕಾಂಗ್ರೆಸ್ ಮುಖಂಡರು ಹೇಳಿದರು, ಇಲ್ಲ BJPಯವರು ಹೋಗಿದ್ದಾರೆ, BJPಯರ ತಡೆ ತಂದಿದ್ದಾರೆ ಅಂತಂದು ಹೇಳ್ಬಿಟ್ಟು. ಯಾಕೆ ಚುನಾವಣೆ ಆಯೋಗಕ್ಕೆ ಅವರು ಚುನಾವಣೆ ನಡಿಬೇಕಂತಂದಾಗ ಮೇ ತಿಂಗಳಲ್ಲಿ ಚುನಾವಣಾ ಅಧಿಕಾರಿಗಳು ಕೇಳಿದಾಗ ಮೀಸಲಾತಿ ವರದಿ ಕೊಡಬಹುದಾಗಿತ್ತಲ್ವಾ? ಆಯಿತು, ಈಗ ಮತ್ತೆ ಅಕ್ಟೋಬರ್ ನವೆಂಬರ್ಗೆ ವರದಿ ಕೇಳಿದ್ದಾರೆ. ಅಕ್ಟೋಬರ್ ನವೆಂಬರ್ಗೆ ವರದಿ ನಾವು ಚುನಾವಣೆ ನಡೆಸಲೇಬೇಕಂತ ಹೇಳಿದ್ದಾರೆ ಚುನಾವಣಾ ಆಯೋಗದವರು. ಮತ್ತು ಇವರು ವರದಿ ಕೊಡ್ಬೋದಲ್ವಾ? ಇವರು ವರದಿ ಕೊಡಲಿ, ಕೋರ್ಟ್ನಲ್ಲಿ ಆಗಂತ ಇದನ್ನು ಮಾಡಿದ್ದಾರೆ. ಇವರು ವರದಿ ಕೊಡೋಕೆ ಯಾಕಿದು? ಇವರಲ್ಲಿ ಏನಂದರೆ ಈಗಿನ ದಿನದಲ್ಲಿ ನಡೆಯುವಂಥ ಜನಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದ ಅವರು ಶಾಸಕರುಗಳೇ ಎದುರು ಬಿದ್ದಿದ್ದಾರೆ. ಅವ್ರ ಶಾಸಕರುಗಳೇ ಅಭಿವೃದ್ಧಿಗಳಿಲ್ಲ, ನಮಗೆ ಏನು ಅನುದಾನಗಳಿಲ್ಲ ಅಂತಂದು ಹೇಳ್ಬಿಟ್ಟು. ಅನುದಾನಗಳಿಲ್ಲದೇ ಕೆಲವೊಂದು ಯಾವುದು ಗ್ರಾಮೀಣ ಪಂಚಾಯತ್ ನಡೆದಾಗ ಎಲೆಕ್ಷನ್ ಆದಾಗ ಸ್ಥಳೀಯವಾಗಿ ಶಾಸಕರು ಎಲ್ಲರೂ ಆ ಒಬ್ಬ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಬರ್ಬೇಕು, ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ಹಳ್ಳಿ ಭಾಗದಾಗ ಹೋಗ್ಬೇಕಂದ್ರೆ ಇವ್ರಿಗೆ ಮುಖ ಬೇಕಲ್ವಾ? ವ್ಯತ್ಯಾಸ ಏನು ಅಂತಂದ್ರೆ ಸರ್, ಈಗ ನಾನು ಕ್ಯಾಮ್ರಾ ಆಫ್ ಮಾಡಿದ್ರೆ ನೀವೆಲ್ಲ ಹೇಳಿದ್ರೆ ಹೌದು ಆಗ್ಬೇಕು ಅಂತ. ಅಲ್ಲ ನೀವು ಯಾರು ಎಲ್ಲ ಬೇರೆ ಬೇರೆ ಅಲ್ಲ, ನೀವೆಲ್ಲ ಒಂದೇ. ಈಗ TP ZP ಆಗ್ಬೇಕಾಗಿರೋದು ನಿಮ್ಮ ಅಗತ್ಯ, ಅವರ ಅಗತ್ಯ. ಆದ್ರೆ ಮೇಲೆ ಕೂತಿರೋರು ಮಾಡ್ತಾ ಇಲ್ಲ, ಏನ್ ಮಾಡೋಣ ನಾವು? ಸರ್, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಹಿಂದೆ ಯಾಕೆ ಆಗ್ಲಿಲ್ಲ ಅನ್ನೋದಕ್ಕೆ ತಡೆ ಆಜ್ಞೆ ಅವೆಲ್ಲ ಇತ್ತು. ಈಗ ಎಲ್ಲಾ ರೀತಿಲಿ ಓಪನ್ ಆದ ನಂತರ ಸರ್, ಈಗ ಸಿದ್ದರಾಮಯ್ಯನವರ ಸರ್ಕಾರ ಈಗ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ. ತಡೆ ಇತ್ತು, ಹೈಕೋರ್ಟ್ ಇತ್ತು, ಎಲ್ಲವೂ ಇತ್ತು. ಈಗ ಅವರು ಅದನ್ನೇ ಹೇಳ್ತಾ ಇರೋದು. ಇಲ್ಲ ಈಗ ಎಲ್ಲ ರೀತಿಯಲ್ಲಿ ರಿವೋಕ್ ಆಗಿದೆ. ರಿವೋಕ್ ಆಗಿದ್ರು ಸಹ ಅವರಿಗೆ ಮಾಡತಕ್ಕಂತ ಇಚ್ಛಾಶಕ್ತಿ ಇಲ್ಲ. ಯಾಕಂದ್ರೆ ಅವರಿಗೆ ಇವತ್ತು ಮುಖ್ಯಮಂತ್ರಿ ಪದವಿ ನನಗೆ ಸಿಗ್ತತೋ ನಿನಗೆ ಸಿಗ್ತತೋ ಆ ಕುರ್ಚಿ ಕೊಡಗನು ನನಗೆ ನಿನಗೆ ಅಂತ ಕಿತ್ತಾಡ್ತಾ ಇದಾರೆ. ಇವತ್ತು ಆ ರೀತಿಯಲ್ಲಿ ಸಮಾವೇಶ ಮಾಡ್ತೀವಂತಂದು ಸರ್ ಒಂದ್ ನಿಮಿಷ ಸರ್, ಇವರಿಬ್ರು ಮೂವರು ಹಿಂಗೆ ಕಿತ್ತಾಡ್ತಾರೆ. ಜನಸಾಮಾನ್ಯರು, ಬಡವರು ನಾವ್ ಏನ್ ಮಾಡ್ಬೇಕು? ರೈತರಿಗೆ ಏನಾಗಿದೆ ಅಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಕೇಂದ್ರ ಸರ್ಕಾರದ ಅನುದಾನಗಳು ಕೂಡ ಬಹಳ ಪ್ರಮುಖವಾಗಿ ಇದರಲ್ಲಿ ಅವೈಲೇಬಿಲಿಟಿ ಆಗ್ತದೆ, ಮತ್ತು ರಾಜ್ಯ ಸರ್ಕಾರದ ಅನುದಾನ ಕೂಡ ಅವೈಲೇಬಿಲಿಟಿ ಆಗ್ತದೆ. ಬಟ್ ಆದ್ರೆ ಅಲ್ಲಿರ್ತಕ್ಕಂಥ ರೈತರಿಗೆ, ಆಮೇಲೆ ಇರುವಂಥ ಜನರಿಗೆ ಸರಿಯಾದ ಒಂದು ಬಸ್ ವ್ಯವಸ್ಥೆ ಕೂಡ ಇಲ್ಲದಂಥ ಪರಿಸ್ಥಿತಿ ನೋಡ್ತಾ ಇದೆ. ಶಾಲೆಗಳಿಗೆ, ಕಾಲೇಜುಗಳಿಗೆ ಮಕ್ಕಳು ಬರಬೇಕಾದ್ರೆ ಸುಮಾರು ಮಕ್ಕಳು ಅಲ್ಲಿ ಕಾಯ್ತಕ್ಕಂಥ ಪರಿಸ್ಥಿತಿಗಳಿದೆ. ಮತ್ತೆ ಕೆಲವು ಹಳ್ಳಿಗಳಿಗೆ ರಸ್ತೆನೇ ಇಲ್ಲ, ಅದು ಒಂದು ಬಸ್ಸೇ ಇಲ್ಲ, ಹೌದು, ಹೌದು ಸರ್. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಸಾಕಷ್ಟು ಅನುದಾನವನ್ನ ಕೇಂದ್ರ ಸರ್ಕಾರ ಕಡಿತಗೊಳಿಸಿತು. ಈ ಉದ್ಯೋಗ ಖಾತ್ರಿ ಯೋಜನೆ ನಾವು ಡಿಮ್ಯಾಂಡ್ ಏನಿದೆ ಅಂದ್ರೆ ಕನಿಷ್ಠ ಇವತ್ತು ಅವರ ಜೀವನ ಕನಿಷ್ಠ 450 ರೂಪಾಯಿ, 500 ರೂಪಾಯಿ ಕೊಡ್ಬೇಕಂತಕ್ಕಂಥ ನಮ್ದು ಡಿಮ್ಯಾಂಡ್ ಇದೆ. ಆದರೆ ಕೊಡ್ತಕ್ಕಂಥ ಕೇವಲ 278, 378, 200 ದಿನ ಕೆಲಸ ಕೊಡ್ಬೇಕಂತ ಹೇಳ್ತೀವಿ ನಾವು. ಅಲ್ಲಿ ಕೊಡ್ತಕ್ಕಂಥದ್ದು ಕೇವಲ 70 ದಿನ, 50 ದಿನ. ಈ ಥರದ ಕೆಲಸಗಳು ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ಜನರಿಗೆ ಕೊಡ್ತಕ್ಕಂಥದ್ದು. ಬಟ್ ಈ ನಿಟ್ಟಿನಲ್ಲಿ ಬಡ ಜನರು ಇವತ್ತು ಬಡವರು ಆಗ್ತಿದ್ದಾರೆ. ರೈತರು ಇವತ್ತು ಅಲ್ಲೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ರೈತರು ಕೂಡ ಇದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಸಾಕಷ್ಟು ಭೂಮಿ ಇದ್ರೂ ಕೂಡ, ಬಟ್ ಅಲ್ಲಿ ಪಶುಸಂಗೋಪನೆ ಆಗಿರ್ಬೋದು, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಣ್ಣದ ಒಂದು ಯೋಜನೆ ಮಾಡ್ಕೊಳ್ಳಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ ಇಲ್ಲಿ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಯಾವುದೇ ಯೋಜನೆಗಳನ್ನ ತಂದ್ರು ಅದನ್ನ ಜಾರಿ ಮಾಡಬೇಕಾಗಿರುವಂತದ್ದು ಈ 3 ಟೈರ್ ಅಡ್ಮಿನಿಸ್ಟ್ರೇಟಿವ್ ಮೂಲಕವೇ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಅಥವಾ ಹಳ್ಳಿಗಳಲ್ಲಿ ತಗೊಂಡೋಗಿ ಅದನ್ನು ಮುಟ್ಟಿಸಬೇಕಾಗಿರುವಂತದ್ದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಈಗ ಗ್ರಾಮ ಪಂಚಾಯತಿ ಏನೇನು 3-4 ತಿಂಗಳು ಅದು ಮುಗಿಯುತ್ತೆ ಅನ್ಸುತ್ತೆ. ಸಂಪೂರ್ಣವಾಗಿ ಈ ಒಂದು ಗ್ರಾಮೀಣ ಭಾಗದ ಜನರನ್ನ ನಿರ್ಲಕ್ಷಿಸುವಂತ ಒಂದು ನಡೆ ಎಲ್ಲಾ ಕಡೆ ತೋರ್ತಾ ಇರುವಂತದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತಂದ್ರೆ, ಇವು ರಾಷ್ಟ್ರೀಯ ಪಕ್ಷಗಳು ಏನಾದಾರಲ್ಲ, ಈ ನೋಡಿ ನಿಮ್ಮ ಕಣ್ಣೆದ್ರಿಗೇನೆ ಕವಕವ ಅಂದ್ಬಿಟ್ಟು. ಯಾಕಂತಂದ್ರೆ ಅವರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಕಂದಾಯನವನ್ನ ಯಾವ ಮುಖಾಂತರ ಕಾಂಟ್ರಾಕ್ಟ್ಗಳು ಮಾಡಿ ತಕ್ಕನದ್ರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಅಧಿಕಾರ ಹಿಡಿತಿದ್ರೆ ಹೊರತು ಈ ಜನಸಾಮಾನ್ಯರ ಬದುಕು ಅಥವಾ ಇವತ್ತು ಪಂಚಾಯತಿಗಳಲ್ಲಿ ಚುನಾವಣೆ ಆದರೆ ವರ್ಷ ಬರ್ತಕ್ಕಂಥ ಅನುದಾನಗಳು ಈಗೇನಪ್ಪ ಒಂದ್ಸಲ ಬಡ್ಜೆಟ್ ಮಾಡಿದ್ಗಳಿಗೆ ಈ ಬಡ್ಜೆಟ್ನೊಳಗೆ ಕ್ಲಿಯರ್ ಆಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಸೌಲಭ್ಯಗಳು ಹೋಗಲ್ಲ. ಹಂಗಾಗಿ
ಈ ಸರ್ಕಾರಗಳು ಎರಡೂ ಸರ್ಕಾರಗಳು ಸೇರಿ ರೈತರ ಮೇಲೆ ಕೂಲಿಗಾರಕರ ಮೇಲೆ ಯಾವ ಕಾಳಜಿಯೂ ಇಲ್ಲ. ಗ್ರಾಮ ಪಂಚಾಯತಿಗಳನ್ನು ಓನ್ಲಿ ಚುನಾವಣೆಯ ಸಂದರ್ಭಕ್ಕೆ ಮತದಾರನಾಗಿ ಆಲೋಚನೆ ಮಾಡ್ತಿರೋ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಿ ಅವ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಅನುದಾನಗಳೇನು ತಂದಾರ ಅಂದ್ರೆ ಅವು ಹೆಂಗೆ ಇರ್ತವೆ ಅಂದರೆ ತಮ್ಮ ಎಷ್ಟು ನೀಟಾಗಿ ನಮಗೆ ಅನುಕೂಲ ಬರ್ತಾ ಅನ್ನೋರು ಮಾತ್ರ ಅನುದಾನಗಳು ತಂದು ಈ ರಾಜ್ಯದಲ್ಲಿ ಮಾಡ್ತಕ್ಕಂಥ ಕೆಲಸಗಳು. ಆಮೇಲೆ ಇವರು ಜಗಳಾಡ್ತಾರಲ್ಲ, ಇವರು ಕೂಡ ನಮ್ಮಂಗಿಲ್ಲ. ಮೇಲೆ ಹೋದ್ಮೇಲೆ ರಾತ್ರಿ 12 ಗಂಟೆ ಅವರು ಕೂಡ ಒಂದಾಗ್ತಾರೆ ಅಧಿಕಾರಿಗಳು. ಇವರವರು ಅನುಕೂಲ ಒಂದಾಗಿ ಈ ಜನಸಾಮಾನ್ಯರ ರೈತರ ಬದುಕು, ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನಾಗಲಿ ಅಥವಾ ರೈತರಿಗೆ ಅನುಕೂಲ ಆಗಂತಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈಗ ಬಸ್ ಹೇಳ್ತೀವಿ ಆ ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕ್ ಪಂಚಾಯತ್ಗಳಲ್ಲಿ ಎಲೆಕ್ಷನ್ ಇಮಿಡಿಯೇಟ್ಲಿ ಆಗಬೇಕು. ನೀವು ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ ಮಾಡೋದು ಬಿಟ್ಟು ಆದಷ್ಟು ಎಲೆಕ್ಷನ್ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ರೈತ ಸಂಘದಿಂದ ಒತ್ತಾಯ ಮಾಡ್ತೀವಿ. ಸರ್, ಎಲ್ಲಾ ಕಡೆಗಳಲ್ಲಿ ಏನು ಅಂತಂದ್ರೆ ಅಧಿಕಾರಿಗಳದೇ ದರ್ಬಾರು. ಈಗ ಅಧಿಕಾರಿಗಳನ್ನ ಜನಸಾಮಾನ್ಯ ಅವ್ರ ಮಾತು ಕೇಳೋ ಆಫೀಸ್ ಒಳಗಡೆನೆ ಸೇರಿಸ್ಕೊಳ್ಳಲ್ಲ ಅವರು. ಅಂದ್ರೆ ಒಬ್ಬ ಜನಪ್ರತಿನಿಧಿ ಇಲ್ಲ ಅಂದ್ರೆ ಎಷ್ಟೆಲ್ಲ ಸಮಸ್ಯೆ ಆಗ್ತದೆ. ಯಾಕದು ನಿಮ್ಮ ಸರ್ಕಾರಕ್ಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ? ಈಗ ಕಾರ್ಯಕರ್ತರಿಗೂ ಕೂಡ ಹುಮ್ಮಸ್ಸಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ಚುನಾವಣೆ ಮಾಡೋಕ್ಕೆ ಹಿಂದೆ ನೋಡೋಲ್ಲ. ಹಿಂದೆ ಸಾಕಷ್ಟು ಚುನಾವಣೆ ಮಾಡೋದೇ ಕಾಂಗ್ರೆಸ್ ಪಕ್ಷ, ಚುನಾವಣೆ ತಂದಿರೋದು ಕಾಂಗ್ರೆಸ್ ಪಕ್ಷ. ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತ್ ಆಗಲಿ, ಪುರಸಭೆ, ಪಟ್ಟಣ ಪಂಚಾಯತಿ, MLA, MLC ಎಲ್ಲದ ಮಾಡೋದು ಎಲೆಕ್ಷನ್ ಮಾಡಿರೋದು ಕಾಂಗ್ರೆಸ್. ಹಾಗಾಗಿ ಇನ್ನು ಕೆಲವು ದಿನದಲ್ಲಿ ನಮ್ಮ ಸರ್ಕಾರ ಏನು ಮಾಡುತ್ತೆ, ಜಿಲ್ಲಾ ಪಂಚಾಯತ್ ಮೀಸಲಾತಿ ಗುರುತು ಮಾಡಿ ಎಲ್ಲ ಕಾರ್ಯಕರ್ತೆ ಮಾಡುತ್ತೆ ಬರೀ ಮಾಡುತ್ತೆ. ಅಲ್ಲ, ಒಂದ್ ನಿಮಿಷ ಸರ್, ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು? ನೀವು ಒಂದ್ ನಿಮಿಷ ಅಧ್ಯಕ್ಷರು, ನೀವು ಗ್ರಾಮ ಪಂಚಾಯತಿ ಯಾವ ಗ್ರಾಮ ಪಂಚಾಯತಿ? ಸೀತಾರಾಮ ತಾಣ ಗ್ರಾಮ ಪಂಚಾಯತಿ. ಅಲ್ಲಿ ಏನೇನು ಸಮಸ್ಯೆಗಳಾಗ್ತವೆ ಚುನಾವಣೆ ಇಲ್ಲ ಅಂತಂದ್ರೆ? ಈಗ ಜಿಲ್ಲಾ ಪಂಚಾಯತಿ CEO ಮತ್ತು ತಾಲೂಕ್ ಪಂಚಾಯತಿ EO ಅವರು ಎಲ್ಲ ಗ್ರಾಮ ಪಂಚಾಯತಿ ಕಚೇರಿಗಳನ್ನು ತಮ್ಮ ಬ್ರಾಂಚ್ ಕಚೇರಿಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳ ಮೂಲಕ ರೂಲ್ ನಡೀತಾರೆ. 4 ವರ್ಷ 3 ತಿಂಗಳಾಗಿದೆ. ಈಗಲೂ ಅಧಿಕಾರಿಗಳಿಂದ ರೂಲ್ ನಡೆಸ್ತಾ ಇದ್ದಾರೆ 2 ಸ್ಥಳೀಯ ಸಂಸ್ಥೆಗಳಲ್ಲಿ. ಯಾಕಂದರೆ ಇದು 224 ಜನ ಶಾಸನಸಭೆ ಸದಸ್ಯರಿರ್ತಕ್ಕಂಥದ್ದು. ಒಬ್ಬರು ಕೂಡ ಈ 4 ವರ್ಷದಲ್ಲಿ ಒಬ್ಬರು ಕೂಡ ಧ್ವನಿ ಎತ್ತಿಲ್ಲ ಇದು ಎಲೆಕ್ಷನ್ ನಡೆಸಬೇಕಂತೇಳಿ. ಇದು ಜನರಿಗೆ ಮಾಡ್ತಕ್ಕಂಥ ಮೋಸ. ಯಾಕಂದರೆ ಈಗ ಹೋರಾಟದ ಹಿನ್ನೆಲೆ ಬಂದಿರತಕ್ಕಂಥ ಶಾಸಕರಿದ್ದರೆ ಅವರೆಲ್ಲ ಜನರ ಬಗ್ಗೆ ಕಾಳಜಿ ಇರ್ತಿತ್ತು. ಹೋರಾಟದಲ್ಲಿ ಬಂದಿರತಕ್ಕಂಥ ಶಾಸಕರು ಬಂದಿರೋದ್ರಿಂದ ಜನಗಳ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ. ವ್ಯಾಪಾರ ಬಿಸ್ನೆಸ್ ಆ ಮೈಂಡ್ ಸೆಟ್ನವರು ಬಂದಿರೋದ್ರಿಂದ ಭಾಳ ಜನರ ಪರಿಸ್ಥಿತಿ ಗಂಭೀರ ಇದೆ. ರೈತರಿಗೆ ಕೊಡ್ತಕ್ಕಂಥ 4,000 ಹಣ ಕೂಡ ನಿಲ್ಲಿಸಿದ್ರು. ಆಮೇಲೆ ಈಗ ಪ್ರೆಸೆಂಟ್ ರೈತರಿಗೆ ಯೂರಿಯಾ ಸಿಗ್ತಾ ಇಲ್ಲ ಸರಿಯಾಗಿ. ಅದೆಲ್ಲ ಗ್ರಾಮೀಣ ಭಾಗದ ರೈತರೆಲ್ಲ ಬಂದು ಅಲ್ಲಿ ಅಧಿಕಾರಿಗಳನ್ನ ಮುನ್ಸಿಪಾಲ್ಟಿ ಮುಂದೆ ಬಂದು ಕುಂತು ಕೇಳೋಕ್ಕಾಗಲ್ಲ. ರೈತರು ಯಾರು ಅವ್ರು ಬಂದು ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿ, ತಾಲೂಕ್ ಪಂಚಾಯತ್ ಮೆಂಬರ್ ಆಗಲಿ, ಸೊಸೈಟಿಯಾಗಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು ಸರಿಯಾಗಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಶೀಘ್ರದಲ್ಲಿ ಚುನಾವಣೆ ನಡೆದಪ್ಪ ಅಂದ್ರೆ ಅವ್ರ ಭಾಗದಾಗಿರ್ತಕ್ಕಂಥ ರೈತರಿಗೆ ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರು ಒಗ್ಗೂಡಿ ಆ ಕೆಲಸಗಳು ಮಾಡಿಕೊಡ್ತಾರೆ. ಅದಕ್ಕಾಗಿ ಶೀಘ್ರವಾಗಿ ಚುನಾವಣೆ ನಡೆಸೋಕೆ ಏನು ಹೇಳ್ತಾ ಇದ್ದೀವಿ? ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವರು ಕಳೆದ 4-5 ತಿಂಗಳೊಳಗೆ, ಒಂದೇ ತಿಂಗಳೊಳಗೆ ನಾನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟರು. ಒಂದು ಮಾಧ್ಯಮದಲ್ಲಿ ಬಂದಿತ್ತು, ತಾವೆಲ್ಲ ನೋಡಿರ್ಬೋದು. ಈಗ ಆಲ್ರೆಡಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ರೈತ ಬಾಂಧವರು ನಮ್ಮೆಲ್ಲ ಸ್ನೇಹಿತರು ಹೇಳಿದರು, ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಕುರ್ಚಿಗೋಸ್ಕರ ನೀವು ನೋಡ್ತಾ ಇದ್ರೆ ಹೊರತು ಇಲ್ಲಿ ರೈತರ ಸಮಸ್ಯೆ. ನಾನು ಒಂದು ಗ್ರಾಮೀಣ ಭಾಗದಿಂದ ಬಂದಿರೋಂಥ ಇಲ್ಲಿ BJP ತಾಲೂಕು ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ನಿಮಗೆ ಒಂದು ನೇರವಾಗಿ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಕುರ್ಚಿಗೋಸ್ಕರ ನೀವು ಕೆಲಸ ಮಾಡ್ತಾರೆ. ಒಂದ್ ನಿಮಿಷ, ನೀವು DK ಶಿವಕುಮಾರ್ಗೆ ಹೇಳ್ತಿದ್ರಿ ಕುರ್ಚಿ ಹೋಗುತ್ತೆ ಅಂತ ಭಯ. ನಿಮ್ ಕೈಯಲ್ಲೂ ಅಧಿಕಾರ ಇತ್ತಾನೆ, ನಿಮ್ ನಾಯಕರ ಕೈಯಲ್ಲೂ ಅಧಿಕಾರ ಇತ್ತಾನೆ, ಯಾಕೆ ಮಾಡಿಲ್ಲ ಅಂತ ಈಗಲ್ಲ 21ರಲ್ಲಿ ಮಾಡಿದ್ರ? ಆಯ್ತು ಸರ್, DK ಶಿವಕುಮಾರ್ ಅವರು ಹೇಳಿಕೆ ಹೇಳ್ತಾ ಇದ್ದೀನಿ ನಾನು. ಅವರೇ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು, ಅತಿ ಶೀಘ್ರದಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀತಾ ಇದೆ ಅಂತ ಅವರು ಹೇಳಿಕೆ ಕೊಟ್ಟರು. ನಾವ್ ಹೇಳಿಲ್ಲ. ಅದೇ ಉಪಮುಖ್ಯಮಂತ್ರಿಗಳು ಒಂದು ಕೊಟ್ರು, ಇವತ್ತು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಒಂದು ಪಾಣಿ ತಗೋಬೇಕಂದ್ರೆ ಇವತ್ತು ಲೋಕಲ್ ರೈತರು 10 ರೂಪಾಯಿ ಇತ್ತು, ಇವಾಗ ಅದೇ ಒಂದು ಪಾಣಿ ತಗೋಬೇಕು, ಒಂದು ಈ ಸ್ಟಾಂಪ್ ತಗೋಬೇಕಂದ್ರೆ ಇವತ್ತು ಆಗ್ತಾ ಇಲ್ಲ. ರೈತರ ಕೈಲಿ ಒಂದು ಬೀಜ ತೊಗೊಳಕ್ ಆಗ್ತಾ ಇಲ್ಲ. ಇವತ್ತು ಒಂದು ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಗ್ರಾಮೀಣ ಭಾಗದಲ್ಲಿ ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಒಂದು ವಸತಿ ಇಲ್ಲ. ಇವತ್ತು ಇರೋಂಥ ಇಲ್ಲಿ ಸ್ಥಳೀಯ ಶಾಸಕರು ಒಂದು ವೈಫಲ್ಯ, ಟೋಟಲ್ ಅಭಿವೃದ್ಧಿ. ಇವತ್ತು ಗ್ರಾಮೀಣ ಭಾಗ ಟೋಟಲ್ ಕುಂಠಿತ ಆಗಿದೆ. ಇವತ್ತು ಗ್ರಾಮೀಣ ಭಾಗಕ್ಕೆ ನಷ್ಟ ಆದಷ್ಟು ಇವತ್ತು ಯಾವ ಭಾಗದಲ್ಲಿ ನಷ್ಟ ಆಗಿಲ್ಲ. ಸರ್ ಒಂದ್ ನಿಮಿಷ ಸರ್, ಈ ತರ ಕಿತ್ತಾಡಿದ್ರೆ
ಈ ತರ ಚುನಾವಣೆನೇ ಮಾಡಲ್ಲ, ಅವ್ರು ಇವ್ರ ಮೇಲೆ ಹೇಳೋದು, ಇವ್ರ ಅವ್ರ ಮೇಲೆ ಹೇಳೋದು. ಇಂಥ ಗಮನ ಕೇಳ್ರಿ, ಇಂಥ ಬಿಜೆಪಿ ಕಾಂಗ್ರೆಸ್ ಅವ್ರು ಕಿತ್ತಾಡೋದು ನೋಡಿ ನಾವು ಮತದಾನ ಕೊಟ್ಟು ನಮ್ಮ ಕೈಯಾಗ ನಾವು ಕಂದಾಯ ಒಂದು ಸ್ಲಿಪ್ ತಗೊಂಡ್ರು, ಒಂದು ಊಟ ಮಾಡ್ರಿ, ಕಂದಾಯ ಕಟ್ಟರು ನಾವು, ಇವ್ರು ತಗೊಂಡು ಇಲ್ಲಿ ಹೆಂಗ್ ಕಿತ್ತಾಡ್ತಾವ. ಇಂಥ ಕಿತ್ತಾಡ್ರೆ ಮತ ಹಾಕ್ಬೇಡ್ರಿ. ಈ ಮುಂದಿನ ದಿನದಲ್ಲಿ ರಾಜ್ಯಸಭಾ ನೀತಿ ಮಾಡ್ರಿ. ಅವತ್ತು ರಾಜ್ಯಸಭಾ ನೀತಿ ಬಂತಂದ್ರೆ ಒಬ್ಬ ನೀರು ಬಿಡಂತ ಏನಿರ್ತಾರ ಪಿಯೋನ ಆತ ಕೂಡ ಪವರ್ ಬರ್ತೈತಿ, ಅಧಿಕಾರ ಬರ್ತೈತಿ. ಆಮೇಲೆ ಮುಂದಿನ ದಿನದಲ್ಲಿ ನಮ್ಮೆಲ್ಲರ ಬದುಕು ಹಂಚಿಕೆ ಆಗ್ತೈತಿ. ಜಾತಿ ಗಣಿತವನ್ನು ಹೊರಗೆ ಬಂದು ಜಾತಿ ಮೇಲೆ ಹಣವನ್ನು ಸಂಪಾದಿಸ್ಬಿಡ್ಕ, ಕಂದಾಯವನ್ನು ಹಂಚಿಬಿಡಿ, ಹಂಗಾರೆ ನಾವೆಲ್ಲರೂ ಬದುಕ್ತೀವಿ. ಇವ್ರೆಲ್ಲ ಕೈ ಕೊಟ್ಬಿಟ್ರೆ ಇವ್ರೇನು ಈ JCP ಪಕ್ಷ ಮೋಸ ಎತ್ಕೊಂಡ್ ತಿಂದು ನಮ್ಮ ರೈತರ ಬದುಕನ್ನು ಜೀವನ ಹಾಳು ಮಾಡ್ತೈತಿ. ಧಿಕ್ಕಾರ ಧಿಕ್ಕಾರ. ಇದಿಷ್ಟು ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಜನರ, ಪಕ್ಷದ ಮುಖಂಡರುಗಳ, ನಾಯಕರುಗಳ, ಕಾರ್ಯಕರ್ತರ ಮಾತು. ನಮ್ಮ ಕಾಲದಲ್ಲಿ ಆಗಿಲ್ಲ, ಈಗಲಾದ್ರೂ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಅನ್ನೋದು ಬಿಜೆಪಿ ಪ್ರಶ್ನೆ ಆದ್ರೆ, ಅವ್ರು ಮಾಡಿಲ್ಲ ನಾವು ಮಾಡ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.